ಗೈಸ್ ಬೆಳಗ್ಗೆ ನಮ್ಮ ಅಮ್ಮ ಕೊಟ್ಟೆ ಅಂಡ್ ಇವಾಗ ನಮ್ಮ ಚೋಟ ಮರಿ ಕೊಡ್ತಾ ಇದ್ದೀನಿ. ಏನು ಅಲ್ಲಲ್ಲಲ್ಲಲ್ಲೇ ಖುಷಿ ನೋಡಪ್ಪ, ಚಿಪ್ಸಿನ ಖುಷಿ. ಕುತ್ಕೊಬೇಕು, ಆರಾಮಾಗಿರ್ಬೇಕು. ನಿನಗೆ ಕೊಡ್ತೀನಿ ಚಿಪ್ಸು, ನೀನೇ ತಿನ್ನುವಂತೆ. ನಿನಗೆ ಅದು ಹೂನಾ, ನಿನಗೆ ಅದು ಅಯ್ಯೋ ಅಯ್ಯೋ, ನೀವ್ ಯಾಕೆ ಮಾತಾಡ್ಸ್ತೀಯಮ್ಮ ನೀನು? ಗೈಸ್ ಅರ್ಧಕ್ಕರ್ಧ ಇವರೇ ಮಾತಾಡಿಸ್ತಾರೆ. ನೀವು ಮಾತಾಡ್ಸ್ಬಾರ್ದು, ನೀವು ಆರಾಮಾಗಿರ್ಬೇಕು. ಅದೇನ್ ಗೊತ್ತಾ, ಓಪನ್ ಮಾಡ್ತಿರೋ ಟೈಮಲ್ಲಿ ಒಳಗಡೆ ಅದ್ರಲ್ಲೇ ಗಮನ ಇರಬೇಕು. ನೀವ್ ಯಾವಾಗ ಮಾತಾಡ್ಸಿದ್ರೆ ಗಮನ ಅಲ್ಲಿ ಹೊಂಟೈತತೆ. ಮಕ ಮಾಡ್ತೀವಿ ರಿಟೇಕ್ ಮಾಡಿ ಬುಜಿ ರಿಟೇಕ್ ಗೈಸ್. ಸ್ಕ್ರಿಪ್ಟೆಡ್ ಇವರಿಬ್ರು ನಮ್ಮ ಅಮ್ಮ ಮತ್ತೆ ಭವಿತಾರಮ್ಮ ಹಾಳು ಮಾಡ್ಬಿಟ್ರು, ಅದಕ್ಕೆ ಇವಾಗ ಸ್ಕ್ರಿಪ್ಟೆಡ್ ಮಾಡಿಸ್ತಾ ಇದೀನಿ ಗೈಸ್. ಇವಾಗ ಮತ್ತೆ ಈಗ ಸ್ಕ್ರಿಪ್ಟೆಡ್ ಮಾಡಿಸ್ತಾ ಇದೀವಿ. ಇಷ್ಟು ದಿನ 10 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ವಿ, ಇವಾಗ 2 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ನೋಡಿ. ಎದ್ರಕತ್ತವ್ರೆ ಇನ್ನು. ಏನೋ ಕಂದಾಲೆ ಏನೋ ಕಂದೆ. ಡೌಗೆ ಡೌರಾಣಿಯಲ್ಲೋ 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 2 ರೂಪಾಯಿ ಆಕ್ಟಿಂಗ್ ಮಾಡ್ತಿಯಲ್ಲೋ. ವಾಪಸ್ ಇವ್ರ ಅಮ್ಮನೇ ಎದ್ರಕೊಂಡ್ಬಿಟ್ರು ವಾಪಸ್ಸು. ಗೈಸ್ ಏನೋ ಒಂದು ಟ್ರೈ ಮಾಡಿದೆ, ಅದು ಬಂದು ಸ್ಕ್ರಿಪ್ಟೆಡ್. ಅದೇ ಹೇಳ್ದಂಗೆ ಬೈನ್ ಡೈವರ್ಟ್ ಮಾಡ್ಬಿಟ್ರಿಲ್ಲ ಅಂದ್ರೆ ಅವಳು ಎದ್ರಕೋತಿದ್ಲು. ನೆಕ್ಸ್ಟ್ ಇರೋದು ನಮ್ಮಪ್ಪ, ದೆನ್ ಚಿರಂತ್ ಅವರಪ್ಪ, ಬುಜ್ಜಿಯವರಪ್ಪ. ಅಷ್ಟೇ, 4 ಜನ, 3 ಜನ ಬಾಕಿ. ವೈಟಿಂಗ್ ಫಾರ್ ದೆಮ್. ಸಕ್ಕದಾಗಿತ್ತು ಮಾತ್ರ. ಲಿಟ್ರಲಿ ನನಗೆ ಭಯ ಆಗುತ್ತೆ, ಲಿಟ್ರಲಿ ಭಯ ಆಗ್ಬಿಡುತ್ತೆ. ಏನ್ ಗೊತ್ತಾ, ನಾನು ಇವರು ಭವಿತಾರಮ್ಮ ಮತ್ತೆ ಭವಿತಾ ಇಬ್ರು ಕೂಡ ಇಲ್ಲೇ ಇದ್ರು. ನಾನು ಹೆಂಗಪ್ಪ ಇವ್ರಿಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅದೇ ಟೈಮಿಗೆ ನಮ್ಮಮ್ಮ ಹಾಲು ಕಳ್ಸೋದಕ್ಕೆ ಭವಿತಾನ ಕಳಿಸ್ಬಿಟ್ರು. ಇದೊಳ್ಳೆ ಚಾನ್ಸ್ ಅಂದ್ಬಿಟ್ಟು ಟೈಮ್ ನೋಡಿ ಕರೆಕ್ಟಾಗಿ ಕೊಟ್ಬಿಟ್ಟೆ ಅಕ್ಕಂಗೆ. ಸಕ್ಕದಾಗಿತ್ತು. ಬೆಳಗ್ಗೆ ನಮ್ಮಮ್ಮ, ಇವಾಗ ಇವರಿಬ್ರು. ಗೈಸ್ ಇವ್ರು ಅವಾಗ್ಲಿಂದ ಚಿರಂತರ ಅಪ್ಪಂಗ್ ಪ್ರ್ಯಾಂಕ್ ಮಾಡ್ಬೇಕಂತ ಹೇಳ್ತಾನೆ ಅವ್ರೆ. ನನ್ ಗಂಡನ್ ಪ್ರ್ಯಾಂಕ್ ಮಾಡ್ಬೇಕಂತ ಒಂದು ಮಾತು ಹೇಳ್ತಿಲ್ಲ ಇವರು. ನಮ್ಮ ಪತಿ ದೇವರಿಗೆ ಪ್ರ್ಯಾಂಕ್ ಮಾಡ್ಬೇಕು, ನನ್ನ ಗಂಡ ಶ್ರೀರಾಮಚಂದ್ರನಿಗೆ ಪ್ರ್ಯಾಂಕ್ ಮಾಡ್ಬೇಕು ಅಂತ. ಅದು ಶ್ರೀರಾಮ ಅಲ್ಲ, ಶ್ರೀರಾಮ. ಇಷ್ಟು ಟೈಮ್ ಬಂದ್ಬಿಟ್ಟು 7 ಗಂಟೆ. ಇನ್ನು ಚಿರಂತು ಅಪ್ಪ ಎಲ್ಲ ಬರೋದು ಮೇ ಬಿ 8 ಗಂಟೆ 8:15 ಆಗುತ್ತೆ. ಈ ಸರಿ ಇವತ್ತು ನಮ್ಮ ಅಪ್ಪ ಲೇಟಾಗಿ ಬರ್ತಾರೆ. ಇವಾಗ ಕೆಳಗಡೆ ಹೋಗಿ ಕಾರ್ನ ಒಂಚೂರು ಪ್ರಾಪರ್ ಆಗಿ ಪಾರ್ಕ್ ಮಾಡಬೇಕು, ಅದಕ್ಕೆ ಹೋಗ್ತೀನಿ ಕೆಳಗಡೆ. ಅವ್ರು ಬಂದಿದ್ದಷ್ಟೇ ಅವ್ರ ಮೇಲೆ ಒಂಚೂರು ಪ್ರ್ಯಾಂಕ್ ಮಾಡ್ತೀನಿ. ಕೀಪ್ ವೇಟಿಂಗ್. ಏನು ಕಾಣಿಸ್ತಿಲ್ಲಪ್ಪ ಕತ್ಲಲ್ಲಿ ಕರಡಿಗೆ, ಕತ್ಲಲ್ಲಿ ಮೆಟ್ಲಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಯಾವ ಹುಡುಗಿ ಕಾಣಿಸೋದಿಲ್ವೇ? ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ. ಕಾರ್ ಪಾರ್ಕ್ ಮಾಡಾಯ್ತು. ನಾನು ಒಂದಿಷ್ಟು ಕಮೆಂಟ್ಗಳನ್ನ ಓದ್ತಾ ಇದ್ದೀನಿ. ಅದ್ರಲ್ಲಿ ಏನಿದೆ ಅಂದರೆ, ನಿಮ್ಮ ಬ್ಲಾಗ್ಸ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ, ತುಂಬ ಖುಷಿ ಆಗುತ್ತೆ. ನೀವು ತುಂಬ ಒಳ್ಳೆ ಬ್ಲಾಗ್ ಮಾಡ್ತಾ ಇದ್ದೀರಾ, ಇದೇ ಥರ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಆ ಒಂದು ಕಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು. ಬಟ್ ನನಗೆ 10 ಕಮೆಂಟ್ ಬರೋ ಜಾಗದಲ್ಲಿ 100 ಕಮೆಂಟು ಸೇಮ್ ಬರಬೇಕು ಅಂದರೆ ಅಲ್ಲಿವರೆಗೂ ನಾನು ಎಂಟರ್ಟೈನ್ಮೆಂಟು ತುಂಬ ಒಳ್ಳೆ ಕಂಟೆಂಟ್ ಕೊಡ್ತಾ ನಿಮಗೆ ಖುಷಿ ಆಗೋ ಥರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ವಿಡಿಯೋ ಮಾಡ್ತಾ ಇರ್ತೀನಿ. ನನಗೀಗ ಅದೇ ಒಂದು ಕಾಡ್ತಿರೋದು. 110 ಇರೋ ಜಾಗದಲ್ಲಿ 100 ಆಗಬೇಕು. ಆ್ಯಂಡ್ 110ಗೂ ಹೇಳಿರೋ ಪ್ರತಿಯೊಬ್ಬರು ಕೂಡ ರೆಸ್ಪೆಕ್ಟ್ ಕೊಡ್ತೀನಿ. ಆ್ಯಂಡ್ 100 ಜನ ಕಮೆಂಟ್ ಬರಬೇಕು ಅನ್ನೋದು ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಸೊ ದಟ್ ಪೀಪಲ್ ಹೆಚ್ಚು ಇಷ್ಟಪಡಬೇಕು, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. 110 ಇರೋ ಕಮೆಂಟ್ಗಳನ್ನೆಲ್ಲ ನೋಡ್ತಿದ್ರೆ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಲೌಡ್ ಥ್ಯಾಂಕ್ ಯು. ಆ 1 ರಿಂದ 10 ಜನ ಪೀಪಲ್, 110 ಅಂದರೆ 1 ರಿಂದ 10 ಜನ ಪೀಪಲ್ಲು ಕಮೆಂಟ್ ಮಾಡ್ತಿದ್ದೀರಲ್ಲ, ಅವರಿಗೆ ಹ್ಯೂಜ್ ರೆಸ್ಪೆಕ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದು ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಾನು ಇನ್ನೂ ವರ್ಕ್ ಮಾಡ್ತಿರೋದು, ಇನ್ನೂ ವರ್ಕ್ ಮಾಡಬೇಕಂತ ಇರೋದು ಆ 100 ಕಮೆಂಟು 1000 ಕಮೆಂಟ್ಗೋಸ್ಕರ ಅಷ್ಟೇ. ಯಾರೋ ಆಗಮನ ಕೊಟ್ಟಿದ್ದಾರೆ, ನಮ್ಮಪ್ಪ ಬಂದ್ರು. ಗಾಯ್ಸ್ ನಮ್ಮಪ್ಪ ಬಂದ್ರು. ಮಾಮ್ ಮತ್ತೊಂದ್ಸಲಿ ಹೊಡಿ ಮಾಮ್ ಕೈನ, ಏ ಕೈ ಹೊಡೆಮ್ಮ, ಕೈ ಹೊಡಿ ಒಂದು ಐಫೈ ಅಮ್ಮ, ಒಂದು ಐಫೈ ಹೊಡಿ. ಆಯ್ತು, ಸರಿ ಆಯ್ತು ಹೊಡಿ. ಗೈಸ್ ನಮ್ಮಪ್ಪ ಬಂದರು. ಎಷ್ಟು ಟೈಮು? 8 ಗಂಟೆ, 8 ಕಾಲಿಗೆ.
ಗೈಸ್ ಅವತ್ತು ನಾನು ನಮ್ಮ ಅಪ್ಪಂಗೆ ಜೋಲೋ ಚಿಪ್ಸ್ ನ ತಿನ್ಸಿರ್ಲಿಲ್ಲ. ಜೋಲೋ ಚಿಪ್ಸ್ ನ ತಿನ್ಸಿರ್ಲಿಲ್ಲ. ಬಟ್ ಇವತ್ತು ನಾನು ಜೋಲೋ ಚಿಪ್ಸ್ ನ ತಿನ್ಸಲ್ಲ. ಅದ್ರದ್ದು ಜೋಲೋ ಚಿಪ್ಸ್ ಬಂದ್ಬಿಟ್ಟು ವರ್ಡ್ಗೆ ನಂಬರ್ 1 ಖಾರ ಅದು. ಓಕೆನಾ, ವರ್ಡ್ಗೆ ನಂಬರ್ 2 ಇರೋ ಒಂದು ಖಾರನ ನಾನು ಈ ಸಲ ಅಪ್ಪಂಗೆ ಕೊಡ್ತೀನಿ. ಒಂದ್ ಬೇಡ, ಈ ಸಲ 2ನೇ ತಿನ್ಲಿ ನೀನು. ಮಮ್ಮಿ ಮತ್ತೆ ಬುಜ್ಜಿಯವರಮ್ಮ ಎಲ್ಲ ಸ್ವಲ್ಪ ಎಲ್ಲ ತಿನ್ಕೊಂಡ್ಬಿಟ್ರು. ಈಗ ನಿನ್ ಟರ್ನ್. ಸ್ವಲ್ಪ ತಿಂದ್ರು, ಸ್ವಲ್ಪ ತಿಂದ್ರು. ಆಳೆ ಕ್ಯಾಪ್ಚರ್ ಆಗೈತೆ. ಊಟ ಮಾಡ್ಬೇಕು, ಮಾತ್ರ ನುಂಗ್ಬೇಕು ನಾನು. ಅದೆಲ್ಲ ಬೇಡ ಬಿಡು. ಈಗ ಒಂಚೂರು ಈ ಕಡೆಗೆ ಬೈ, ಕಡೆಗೆ ನಾನು ಹೇಳೋದ್ ಕೇಳು. ಸರಿ ನಾನು ಈಗ ಆಗಲ್ಲ. ಬೆಳಗ್ಗೆ ಹೊತ್ತು ಕೊಡ್ಬೇಕಾ ಸಂಡೆ? ತಿನ್ನಲ್ಲ. ಬೆಳಗ್ಗೆ ಹೊತ್ತು ಕೊಡು, ಸಂಡೆ ತಿಂತೀನಿ. ಅಮ್ಮ ಕುತ್ಕೊಂಡವ್ರೆ, ಆರಾಮಾಗಿ ಕುತ್ಕೊಂಡಿರೋ. ಹೊಡೆದಾಕ್ತೀನಿ. ಈ ಕಡೆ ಬಾಬಾ. ನಾನ್ ತಿನ್ನಲ್ಲ ಕಂಬಡ. ಯಾಕೋತಾ ನೋಡ್ಲೇಬಾರ್ದು. ನೋಡ್ ಪಾಪ, ಇಲ್ಲ ಐತೆ ನೋಡು. ಒನ್ ಆಫ್ ದ. ಹೌದಪ್ಪ, ನಾನ್ ತಿನ್ನಲ್ಲ. ಯಾಕೆಂದ್ರೆ ನಾನು ಮಾತ್ರ ನುಂಗ್ಬೇಕು, ಹಂಗಾಗಿ ತಿನ್ನಕ್ ಆಗಲ್ಲ. ಅರ್ಥ ಮಾಡ್ಕೊ. ಆಯ್ತು. ಒಂದ್ ಗೊತ್ತಾಯ್ತು, ಸಂಡೆ ಕೊಡು, ಗೊತ್ತಾಯ್ತು. ಕೊಡು, ಸಂಡೆ ಕೊಡು. ಈಗ ತಿನ್ನಲ್ಲ. ಸರಿ ಆಯ್ತು ಬಾಯ್. ಗೈಸ್ ಇಲ್ಲಿ ನೋಡಿ, ಗೈಸ್ ಇಲ್ಲಿ ನಮ್ಮಮ್ಮ ಹೆಂಗ್ ಆಡ್ತಾವ್ರ ನೋಡಿ ಗೈಸ್. ಅಮ್ಮ ನೀನು ಸುಮ್ನಿರ್ಬೇಕಮ್ಮ, ನೀನು ದೇವ್ರು ಕಣಮ್ಮ. ಅಮ್ಮ ಸುಮ್ನಿರ. ಅಮ್ಮ ಹೊಡ್ದಾಕ್ಬಿಡ್ತೀನಿ. ಹಿಂದೆ ಎಲ್ಲ ಕೈಗೆ ಆಕ್ಷನ್ ಮಾಡಿದ್ರೆ ಅಮ್ಮ ಹೊಡ್ದಾಕ್ಬಿಡ್ತೀನಿ ಮಾಮ. ಎಂತ ಇಲ್ಲ ಪಾಪ. ಅದ್ ನೋಡು, ಇದು 2ನೇದು ಸ್ಪೈಸಿ ಎಷ್ಟು ಖಾರ ಬಂದ್ಬಿಟ್ಟು ಇದು 2ನೇದು. ಇದು 2ನೇದು. ಬಾಂಬಿ ಅನ್ಕೊಂಡೆ ಒಂದ್ಸಲ ಏನೋ ಕಿರ್ತಾನೆ ಗೊತ್ತಾಗಿಲ್ಲ. ಇದೇ ಹಿಂಗೆ ಇದ್ದಿದ್ದು. ಅಯ್ಯೋ 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 ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಗೈಸ್ ಎಂತ ಸಾವು ಮಾರೆ. ನಮ್ಮಮ್ಮ ಇನ್ನೊಂದ ಗೈಸ್ ಜಸ್ಟ್ ಮಿಸ್. ನಮ್ಮಮ್ಮ ನನ್ನ ಕಂಟೆಂಟ್ ಎಲ್ಲ ಹಾಳು ಮಾಡ್ತಿದ್ರು. ಹೊಡೆದ್ರೆ ಮಮ್ಮಿ ಹಂಗೆ ಸುಮ್ಮನೆ ಇರ್ಬೇಕು ಅಂತ ಹೇಳಿದಿಂತಾನೆ. ಎಷ್ಟು ಲವ್ ಗೊತ್ತಾ ನಮ್ಮಮ್ಮಂಗೆ ಗೈಸ್. ಆನೆಸ್ಟ್ಲಿ ನಮ್ಮಮ್ಮ ನಮ್ಮಪ್ಪನ ಮತ್ತೆ ನನ್ನ ತುಂಬಾ ಲವ್ ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಅಪ್ಪನ್ ಕಂಡ್ರು ಭಯ. ಅಂದ್ರೆ ಈ ತರ ಎಲ್ಲ ಮಾಡ್ರೆ ಏನಾಗುತ್ತೆ ಅಂತ ಒಂದು ಯೋಚನೆ ಇರುತ್ತೆ. ಅದಕ್ಕೆ ನಮ್ಮಮ್ಮ ಅಪ್ಪನ್ಗೆ ಜಸ್ಟ್ ಮಿಸ್ ಅಲ್ಲಿ. ನನಗೆ ಗೊತ್ತು, ನಾನು ಹಿಂಗ್ ತಪ್ಕೊಂಡಲ್ಲ, ಹಿಂದೆಗಡೆ ಕೈ ಹಿಂಗ್ ಇಟ್ಕೊಂಡು ಹಿಂಗಂತ ಕೈ ಬಿಡಿಸೈತೆ. ಸದ್ಯಕ್ಕೆ ಬಚಾವಾದೆ ಕಣಮ್ಮ. ಏನು ಡ್ಯಾಡಿ ಹೆಂಗಿತ್ತು ಡ್ಯಾಡಿ? ನಾನು ಫಸ್ಟ್ ಖಾರ ಅನ್ಕೊಂಡೆ, ಆಮೇಲೆ ಅನ್ಕೊಂಡೆ ಇದನ್ನ ತೆಗೆದ್ರೆ ಏನಾರು ಡಮ್ ಅಂತಿದ್ದೇನೋ ಅಂತ ಅನ್ಕೊಂಡೆ. ಅದ್ ನೋಡಿದ್ರೆ ಹಿಂಗ್ ಗೈಸ್ ಸಖತ್ತಾಗಿತ್ತು, ಲಿಟ್ರಲಿ ಸೈಕ್ ಆಗಿತ್ತು, ಹೆವಿ ಆಗಿತ್ತು ಗೈಸ್, ಸಖತ್ತಾಗಿತ್ತು ಅನ್ಕೋತೀನಿ. ಒಂಥರ ಒಳ್ಳೆ ಎಕ್ಸ್ಪ್ರೆಷನ್ ಇತ್ತು. ನಮ್ ಡ್ಯಾಡಿ ಒಂದ್ ಕ್ಷಣಕ್ಕೆ ಎದ್ರದ್ರು. ಅದ್ ಸಾಕ್ ನನಗೆ. ಎದ್ರದ್ದು ಒಟ್ಟಿನಲ್ಲಿ ಸುಮ್ನೆ ಎಂಟರ್ಟೈನ್ಮೆಂಟ್ ಅಲ್ವಾ, ಚೂರ್ ಎದ್ರದ್ರು. ಟೈಮ್ ಬಂದು 8 ಗಂಟೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನಾದಂತ ಚಿರಂತವರು ಆಗಮಿಸಿದ್ದಾರೆ. ಅದೇ ನೀವು ಯಾವಾಗಲೂ ಸ್ಟಾರ್ಟ್ ಮಾಡ್ತಿರ್ತಾರೆ, ನನ್ನ ನಿನ್ನ ಅದೇಳೋದಂದ್ರೆ ನನ್ನನ್ನು ಪ್ರೀತಿಸುತ್ತಿರುವ ಎಲ್ಲ ಅಕ್ಕ ಅಣ್ಣಂದಿರ, ಅಣ್ಣ ತಮ್ಮಂದಿರ, ಅಪ್ಪ ಅಮ್ಮಂದಿರ, ನನ್ನ ಹೃದಯ ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಸೊ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್ ಕಡೆಯಿಂದ ನಿಂಗೊಂದು ಗಿಫ್ಟ್ ಕಳ್ಸಿದ್ದಾರೆ. ನನಗೆ ಶಾಕ್ ಆಯ್ತು. ಈಗ ತಾನೇ ರೀಸೆಂಟ್ ಡೇಸ್ ಇಂದ ಬಂದವನೆ. ಅಮ್ಮ ನಿನ್ಗೂ ಶಾಕ್ ಆಯ್ತಾನೆ? ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಚಿರಂತಿಗೆ ಒಂದು ಗಿಫ್ಟ್ ಕೊಟ್ಟು ಕಳ್ಸಿರೋದು. ನಿನ್ಗೂ ಕೂಡ ಶಾಕ್ ಆಯ್ತಾನೆ ಗೈಸ್. ಅವನು ರೀಸೆಂಟ್ ಡೇಸ್ ಇಂದ ನನ್ನ ಬ್ಲಾಗ್ ಅಲ್ಲಿ ಕಾಣಿಸ್ಕೊತಿರೋದು. ಬಟ್ ಆದ್ರೂ ಅವನ್ನ ನೀವೆಲ್ಲರೂ ತುಂಬಾ ಇಷ್ಟಪಟ್ಬಿಟ್ಟು ಒಂದು ಗಿಫ್ಟ್ ಕಳ್ಸಿದಿರ ಅಂದ್ರೆ ಏನೋ ಕಂದಲೇ, ಏನೋ 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 ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಟ್ ಅಂದ್ರೆ ಅದೇನಂದ್ರೆ ಆಕಸ್ಮಿಕವಾಗಿ ಆಚೆ ಕಡೆ ಸಿಕ್ಕಿದ ತಕ್ಷಣ ಅವರು ಅಂಗಡಿ ಇದ್ದಾಗ ಬ್ರೋ ಏನು ಇಲ್ಲ ನನಗೆ ಇದನ್ನ ಕೊಡಿ ಅಂತ ಹೇಳಿದ್ರು. ಅದು ಆನ್ಸ್ಪಟ್ ಕೊಟ್ಬಿಟ್ರು. ಬಟ್ ಅದು ತಿನ್ನುವಂಥದ್ದು ಅಲ್ಲೇ ತಗೊಂಬತ್ತೀನಿ. ಬೆಳಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ನ ತೋರಿಸಿದ್ನಲ್ಲ, ಸೊ ಅವರು ಈ ಒಂದು ಇದನ್ನ ಕೊಟ್ಟು ಕಳ್ಸಿರೋದು. ಇರೋ ನಿಮಿಷ ಈ ಕಡೆಗೆ ಬಾ. ಇದು ಓಪನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀಯ ಫಸ್ಟ್ ಹೇಳ್ಬಿಟ್ಟು ಓಪನ್ ಮಾಡು. ನೀ ಸಬ್ಸ್ಕ್ರೈಬರ್ಸ್ ಬೆಲೆನೇ ಇಲ್ವಾ? ಫಸ್ಟ್ ಹೇಳ್ಬಿಟ್ಟು ಓಪನ್ ಮಾಡು. ಇದನ್ನು ಕಟ್ಟಿರುವ ಯಾಕೆ ಕೊಟ್ಟಿದ್ದು? ಹುಡುಗಿನ ಇಬ್ರು ಹುಡುಗಿರು ಒಂದು ಹುಡುಗ ಇದ್ರು.
ಲಲ್ಲಲ್ಲಲ್ಲಲ್ಲೇ ಮುಖದಲ್ಲಿ ನೋಡಮ್ಮ ಹುಡುಗಿ ಅಂದಿದ ತಕ್ಷಣ ಈ ಕಡೆಗೆ ಬೈ ಬೆಳಕಿಲ್ಲ ಅಮ್ಮ ಲೈಟ್ ಆನ್ ಮಾಡಮ್ಮ ಅದ್ ಲೈಟ್ ಆನ್ ಮಾಡು ಬೆಳಕಿಲ್ಲ ಹುಡುಗರ್ದು ಹೆಂಗೆ ಮೈಂಡ್ ಅಯ್ಯೋ 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 ಯಾವನ ಓಪನ್ ಮಾಡ ಅಂತ ಹೇಳಿದ್ದು ಎದ್ರೆ ಹೋದ ನನ್ನ ಕ್ಯಾಮ್ರಾ ಹಿಂಗ್ ತಿರ್ಸಿದ ತಕ್ಷಣ ಎತ್ಕೊಂಡ್ಬಿಟ್ಟ ಅವನು ಗಾಯ್ಸ್ ನಾನು ಹೇಳ್ದೆ ನಮ್ಮ ಓಪನ್ ಮಾಡ್ಬೇಡ ಅಂತ ಓಪನ್ ಮಾಡ್ಬಿಟ್ಟ ಅವನು ಎದ್ರುಬಿಟ್ಟ ಒಂದು ಕ್ಷಣಕ್ಕೆ ನಾನೇ ನೋಡ್ದೆ ಎದ್ರಿದ್ದು ಒಂದು ಕ್ಷಣಕ್ಕೆ ನಾನು ಫಸ್ಟ್ ಹೇಳಿದ್ದೆ ಮದುವಂಟಿ ಫ್ರೆಂಡ್ ನನ್ನ ಗೊತ್ತು ಆಂಟಿ ಅಂತ ಹೇಳದ್ನೇ ಹೇಳಿಲ್ಲ ಇಲ್ಲಿ ಬರ್ಬೇಕಂತ ನನ್ಗೆ ಗೊತ್ತಾಯ್ತು ನೀನ್ ಯಾವಾಗ ಈ ಖಾಲಿ ಬಂತು ಆವಾಗ ಒಂದು ಕ್ಷಣಕ್ಕೆ ಅವನ ಎದ್ರದ ಇಲ್ಲ ಕ್ಯಾಮ್ರಾ ನಾನು ಈ ಕಡೆ ತಿರ್ಸೋದ್ ಮರ್ತೋಗ್ಬಿಟ್ಟೆ ಸೂಪರ್ ಅದು ಮಿಸ್ ಆಗ್ಬಿಡ್ತು ಜಸ್ಟ್ ಮಿಸ್ ಆಗ್ಬಿಡ್ತು ನಾನ್ ಫ್ರ್ಯಾಂಕ್ ಆಗಲ್ಲ ನೀನ್ ಫ್ರ್ಯಾಂಕ್ ಮಾಡ್ಬೇಕಂತ ಮಾಡಿದ್ರು ಇಲ್ಲ ಇದಾಯ್ತಿದ್ದೆ ನೀನ್ ಯಾಕೆ ಓಪನ್ ಮಾಡಿದೆ ನೀನು ಓಪನ್ ಮಾಡಿಲ್ಲ ಅಂದಿದ್ರೆ ಗೊತ್ತಾಯ್ತಿತ್ತು ನೀನು ನಾನು ಹಿಂಗ್ ಕ್ಯಾಮ್ರಾ ಹಿಂಗ್ ಹೇಳೋಣ ಅಂತ ಬಂದೆ ಅಷ್ಟು ಓಪನ್ ಹೋಗ್ಬಿಟ್ಟೆ ಅವನು ಗೈಸ್ ಅಣ್ಣ ತಂಗಿ ಮತ್ತೆ ಅವರು ಎದ್ರಿಕೆ ಎಕ್ಸ್ಪ್ರೆಷನ್ ಕೊಡ್ಲಿಲ್ಲ ಭವಿತಾ ಕೈಲೂ ಸ್ಕ್ರಿಪ್ಟೆಡ್ ಮಾಡ್ಸಿದ್ದೆ ಇವ್ನ ಕೈಲೂ ಸ್ಕ್ರಿಪ್ಟೆಡ್ ಮಾಡಿಸ್ತಾ ಇದೀನಿ ಸ್ಕ್ರಿಪ್ಟೆಡ್ ವಿಡಿಯೋ ನೋಡ್ಕೊಡಿ ಹಾ ಗೈಸ್ ಸ್ಕ್ರಿಪ್ಟೆಡ್ ವಿಡಿಯೋ ನೋಡ್ಕೊಂಬಿಡಿ ಏನ್ ಮಾಡಿದೆ ಓಪನ್ ಮಾಡು ಅಯ್ಯೋ 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 ಏನ್ ಆಕ್ಟಿಂಗ್ ಮಾಡ್ತಾನಮ್ಮ ಇವನು ಯಪ್ಪ ದೇವ್ರೇ ಗೈಸ್ ಅದೇ ಆಚೆ ಬಂದು ಇದು ಹಾಕ್ಬೋದ್ ಮೇಲೆ ಗೈಸ್ ಹೆಂಗಿತ್ತು ಅಣ್ಣಂದ್ ಆಕ್ಟಿಂಗು ಕಮೆಂಟ್ ಮಾಡಿ ಅಯ್ಯೋ ದೇವ್ರೆ ಗೈಸ್ ಓಪನ್ ಆಗಿತ್ತು ಅಪ್ಪ ಟೇಪ್ ಹಾಕ್ತವ್ರೆ ಇದ್ರಲ್ಲೆಲ್ಲ ನಾವು ಅಪ್ಪ ಪರ್ಫೆಕ್ಟ್ ಗೈಸ್ ಫೈನಲ್ ಅಂತಿಮ ಚಿರಂತವ್ರ ಅಪ್ಪ ಡೈರೆಕ್ಟ್ ಹೋಗಿದ ತಕ್ಷಣ ಮ್ಯಾಟ್ರಿಗೆ ಹೋಗ್ಬಿಟ್ಟು ಮ್ಯಾಟ್ರನ್ನ ಕ್ಲೋಸ್ ಮಾಡೋಣ ಲೆಟ್ಸ್ ಗೋ ನೀನಯ್ಯ ಅಂಕಲ್ ಸ್ವೀಟ್ ಅಂಡ್ ಶಾರ್ಟ್ ಏನಿಲ್ಲ ನಾನೊಂದು ಚಿಪ್ಸ್ ಇದೆ ಚಿಪ್ಸ್ನ ನೀವು ತಿನ್ಬಿಟ್ಟು ಖಾರ ಆಯ್ತು ಸ್ವೀಟ್ ಖಾರ ಇರುತ್ತೆ ಎಷ್ಟು ಖಾರ ಐತೆ ಅಂತ ಪಟ್ಟ ಅಂತ ಹೇಳ್ಬಿಡ್ಬೇಕು ಸ್ವೀಟ್ ಅಂಡ್ ಶಾರ್ಟ್ ಮುಗಿಸ್ಬಿಡ್ಬೇಕು ಎಷ್ಟಾಗುತ್ತೋ ಅಷ್ಟು ಬೇಗ ಸ್ವೀಟ್ ಅಂಡ್ ಶಾರ್ಟ್ ಅಲ್ಲಿ ಪಟ್ಟ ಅಂತ ಮುಗಿಸ್ಬಿಡ್ಬೇಕು ಅಷ್ಟೇ ಏನ್ ತೊಂದರೆ ಇಲ್ಲ ಹಾ ಅದೇ ಏನು ಇಕ್ಕಿಲ್ಲ ಅಂಕಲ್ ಮತ್ತೆ ಎದ್ರಕತ್ತಿರಲ್ಲ ನೀವು ಈಗ ಆಯ್ತು ಹಿಂಗೆ ಎದ್ರಕೊಂಡ್ರು ಒಂಚೂರು ಹಿಂಗ ಅಂದ್ರು ಒಂಚೂರು ಸ್ವೀಟ್ ಅಂಡ್ ಶಾರ್ಟ್ ನಿನ್ನ ಮೈಂಡ್ ಡೈವರ್ಟ್ ಮಾಡಿದ್ರು ಇಲ್ಲ ಅಂದ್ರೆ ಎದ್ರಕೋತಿದ್ದೆ ನೀನು ಕೂಡ ಗೈಸ್ ಎಲ್ರಿಗೂ ಗೊತ್ತಾಗ್ಬಿಟ್ಟೈತೆ ನಾನು ಏನಾದ್ರು ಒಂದ್ ಮಾಡ್ತಾ ಇರ್ತೀನಿ ಈ ನನ್ನ ಮಗ ಏನಾದ್ರು ಒಂದ್ ಮಾಡ್ತಿರ್ತಾನೆ ಅನ್ಬಿಟ್ಟು ಎಲ್ರಿಗೂ ಗೊತ್ತಾಗ್ಬಿಟ್ಟೈತೆ ಅದಕ್ಕೆ ಒಂದು ಕ್ಷಣಕ್ಕೆ ಅವರು ಎದ್ರುಬಿಟ್ರು ಅಂಡ್ ಇನ್ನೊಂದ್ ಏನಂದ್ರೆ ಅವರು ಏನಾದ್ರು ಮಾಡ್ತಿರೋ ಟೈಮಲ್ಲಿ ಅಕ್ಕಪಕ್ಕದಲ್ಲಿರೋರು ಇನ್ನೂ ಜಾಸ್ತಿ ಏನೋ ಒಂಥರ ಜೋಶ್ ಕೊಡ್ತಾರೆ ಅವಾಗ ಅವರಿಗೆ ಒಂದ್ಸಲಿ ಏನೋ ಐತೆ ಅಂತ ಬಂದ್ಬಿಡುತ್ತೆ ಸೊ ಇಷ್ಟು ಇವತ್ತಿನ ಕತೆ ಆಗಿತ್ತು ಅಂಕಲ್ ಒಂದು ಕ್ಷಣಕ್ಕೆ ಒಂದ್ ಸೆಕೆಂಡ್ 2 ಸೆಕೆಂಡ್ ಎದುರಿದ್ರು ಆಮೇಲೆ ನಾರ್ಮಲ್ ಆಗಿ ಗೊತ್ತಾಯ್ತು ಅವ್ರಿಗೆ ಏನೋ ಇದೆ ಅಂದ್ಬಿಟ್ಟು ಅಷ್ಟೇ ಯಾರ ಎಕ್ಸ್ಪ್ರೆಷನ್ನು ಈ 6 ಜನದಲ್ಲಿ ಈ 5 ಜನದಲ್ಲಿ 1 2 3 4 ಈ 5 ಜನದಲ್ಲಿ ಯಾರ ಎಕ್ಸ್ಪ್ರೆಷನ್ ಸಖತ್ತಾಗಿತ್ತು ಅಂತ ಕಮೆಂಟ್ ತಿಳಿಸಿ ಹೋಪ್ ಫಾರ್ ಬೆಸ್ಟ್ ಎಲ್ಲ ವ್ಲಾಗ್ಸು ಚೆನ್ನಾಗಿ ಹೋಗ್ಲಿ ಅಂತ ಆಶಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿರಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗುವಾಗ ಟೇಕ್ ಕೇರ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟು ಪ್ರ್ಯಾಂಕ್ ಮಾಡಬೇಕು ಅಂದರೆ ನಾನು ಇನ್ನೂ 1 ತಿಂಗಳು ಗ್ಯಾಪ್ ತಗೊಂಡೇ ಮಾಡಬೇಕು ಇಲ್ಲಾಂದರೆ 2 ವಾರ 3 ವಾರ ಬಿಟ್ಟು ಮಾಡಬೇಕು ಸೊ ದಟ್ ಎಲ್ಲರೂ ಅಲರ್ಟ್ ಆಗೋರೆ ನಾನು ಏನಾದ್ರು ಒಂದು ಮಾಡ್ತಿರ್ತೀನಿ ಅಂತ ಗೊತ್ತಿರುತ್ತೆ ಸೊ ಬಿಟ್ಬಿಟ್ಟು ಮಾಡಬೇಕು ನೋಡೋಣ ಇನ್ನು ಫರ್ದರ್ ಡೇಸಲ್ಲಿ ಒಳ್ಳೇದನ್ನೇ ಟ್ರೈ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಬಾಯ್